ಹಲೋ. ಹಲೋ. ಏನು ಮೇಡಮ್, ನೆನಪಿದ್ದೀನ ನಾನು? ಮರ್ತೋಗ್ಬಿಟ್ಟಿದ್ದೀರಾ ಹೆಂಗೆ? ರಾಹುಲ್ ಅವರೇ, ಯಾಕೆ ಈ ಥರ ಮಾತಾಡ್ತೀರಾ? ಅದು ಸಾರಿ, ಫೋನ್ ಮಾಡೋಕ್ಕಾಗಿಲ್ಲ. ಇಲ್ಲೇ ಏನೇನೋ ಸ್ವಲ್ಪ ತೊಂದರೆ ಆಗಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅಪ್ಪ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ. ಸಾರಿ ರಾಹುಲ್ ಅವರೇ, ಏನು ಅಂದ್ಕೋಬೇಡಿ ಫೋನ್ ಮಾಡಿಲ್ಲ ಅಂತ. ಇಲ್ಲ ಲಕ್ಷ್ಮಿ ಅವರೇ, ಇಟ್ಸ್ ಓಕೆ, ಪರವಾಗಿಲ್ಲ. ನಾನೇನು ಆ ಥರ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದ್ಸರಿ ಆದರೂ ಮಾಡಬೇಕಲ್ವಾ? ಏನು ಸಮಾಚಾರ? ಏನು ನನ್ನ ಮರ್ತೋಗಿರೋಂಗೆ ಕಾಣಿಸ್ತಿದೆಯಲ್ಲ? ನಾನು ನೆನ್ಪಿಟ್ಕೊಳ್ರಿ ಸ್ವಲ್ಪ, ನಿಮ್ಮ ಗಂಡ ನಾನು. ರಾಹುಲ್ ಅವರೇ, ಈ ಥರ ಎಲ್ಲ ಯಾಕೆ ಹೇಳ್ತೀರಾ ಹೇಳಿ? ನಿಮ್ಗೇನೋ ಹೇಳಬೇಕು ಅಂತ ನಾನು ಫೋನ್ ಮಾಡಬೇಕಂತ ಇದ್ದೆ. ಓಹ್, ಇದ್ರಿ, ಆದರೆ ಮಾಡಲಿಲ್ಲಲ್ಲ? ಸರಿ ಬಿಡಿ, ಆಯಿತು. ಇವಾಗ ನನ್ನ ಮಾತೆಲ್ಲ ಸಿಕ್ಕಾಕ್ಸ್ಬೇಡಿ ನೀವು. ಸರಿ, ಏನು ಊಟ ಮಾಡಿದ್ರಿ? ಊಟ ಅಲ್ಲ, ಟಿಫನ್ ಮಾಡಿದೆ. ಹಾಂ, ಏನು ಮಾಡಿದ್ರಿ? ಇನ್ನೇನು ಮಾಡೋದು, ಏನೋ ದೋಸೆನೋ ಏನೋ ಏನೋ ತಿಂದೆ. ಹೌದಾ, ಸರಿ ಆಯಿತು. ಮತ್ತೆ ಇನ್ನೇನು ರಾಹುಲ್ ಅವರೇ ಸಮಾಚಾರ? ಲಕ್ಷ್ಮಿ ಅವರೇ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? ನಾನು ಬಿಟ್ಟು ಹೆಂಗ್ರಿ ಇರ್ತೀರಾ? ನಿಮಗೊಂಚೂರು ನನ್ನ ಬಗ್ಗೆ ಯೋಚನೆ ಕಾಳಜಿ ಏನೂ ಇಲ್ಲ ಅಲ್ಲ? ಆ ಥರ ಎಲ್ಲ ಯಾಕೆ ಅನ್ಕೊತೀರಾ? ನಿಮ್ಮನ್ನು ಬಿಟ್ಟಿರೋದು ನನಗೂ ಕಷ್ಟನೇ ಆಗುತ್ತೆ. ಆದರೆ ಅಪ್ಪ ಅಮ್ಮ ಎಲ್ಲ ಇದ್ದಾರಲ್ವಾ, ಹಾಗಾಗಿ. ಓಹೋ, ಅವ್ರಿರೋದಕ್ಕೆ ನಾನು ಮರ್ತೇ ಬಿಟ್ಟಿದ್ದೀರಾ ಅಂತ ಹೇಳಿ ಅಲ್ವಾ? ಅಯ್ಯೋ ಆಗಲ್ಲ, ಇಷ್ಟು ದಿವಸದಿಂದ ಅವ್ರ ಜೊತೆ ಇರಲಿಲ್ಲ ಅಲ್ವಾ, ಇವಾಗ ಇದ್ದೀನಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಹಂಗೆ ಕಾಲ ಕಳೆದ್ಬಿಟ್ಟೆ. ಸರಿ ಬಿಡಿ, ಆಯಿತು. ಇನ್ನು ನಾಳೆ ಇಲ್ಲ ನಾಡಿದ್ದು ಬಂದುಬಿಡ್ತೀನಿ. ಸರಿ, ಆಯ್ತು. ಏನೋ ಅನ್ಕೋಬಿಡಿ, ನಾನು ಸುಮ್ಮನೆ ರೇಗಿಸ್ದೆ ಅಷ್ಟೇ. ಬಟ್ ಆದರೂ ನಿಮ್ಮನ್ನು ತುಂಬ ನಿಮ್ಮ ಮನೇಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ರಿ. ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಿದೆ ಲಕ್ಷ್ಮಿ ಅವ್ರಿಗೆ, ಇರೋಕ್ಕಾಗ್ತಾಯಿಲ್ಲ ನನಗೆ. ಬೇಗ ಬನ್ನಿ ಮಾ ಪ್ಲೀಸ್. ಆಯಿತು, ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ ಆಯಿತಾ? ಮತ್ತೆ ಇನ್ನೇನು ಸಮಾಚಾರ? ಏನು ಹೇಳೋದು, ಏನೂ ಇಲ್ಲ. ಏನೋ ಹೇಳಬೇಕು ಅಂದರೆ ಅದು ಏನೂ ಇಲ್ಲ. ಸುಭಾಷ್ ಅವ್ರು ಚೆನ್ನಾಗವ್ರಾ? ಓ, ನಿಮ್ಗೆ ಹೇಳಲಿಲ್ಲ ಅಲ್ಲ? ನನ್ನ ಮಗ ಕುಡಿದು ಕುಣಿತಾ ಇದ್ದ. ನಾನೇ ಹೆಂಗೋ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಬಂದಿದ್ದೀನಿ. ಇವಾಗ ಮನೇಲೇ ಇದ್ದಾನೆ. ಓ ಹೌದಾ, ಇಲ್ಲೇ ಇದ್ದಾರಾ? ಸರಿ ಸರಿ ಆಯಿತು. ಅದು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅವರು? ಲಕ್ಷ್ಮಿ ಅವರೇ, ಪಾಪ ಅವನು ನೋಡಿದ್ರೆ ನನಗೆ ಅಂತೂ ಬೇಜಾರಾಗುತ್ತೆ. ಹೆಂಗೋ ಇಲ್ಲೇ ಕರ್ಕೊಂಬಂದು ಇರಿಸಿದ್ದೀನಿ. ಯಾಕೋ ಗೊತ್ತಿಲ್ಲ, ಇವತ್ತು ಎದ್ದಿಲ್ಲ ಇನ್ನೂ, ಮಾರಾಯ ಇನ್ನೂ ಮಲಗಿದ್ದಾನೆ. ಓ ಹೌದಾ, ಸರಿ ಆಯಿತು, ಹುಷಾರಾಗಿ ನೋಡ್ಕೊಳ್ಳಿ. ರಾಹುಲ್ ಅವರೇ, ಅದು ಹೇಳ್ಮಾ, ಏನು? ಅದೇ ಗೀತಾ ಇದ್ದಾಳಲ್ವಾ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಓಹ್, ಇಸ್ ಇಟ್? ಎಲ್ಲಿದ್ದಾಳೆ? ನಿಂಗೆ ಹೆಂಗೆ? ಓ, ನಿಮ್ಮೂರಲ್ಲಿ ಅವಳು ಊರಲ್ಲಿದ್ದಾಳಾ? ಅಯ್ಯಯ್ಯೋ ಇಲ್ಲ ರಾಹುಲ್ ಅವರೇ, ಅವಳು ನಿಮ್ಗೆ ಹೆಂಗೆ ಹೇಳೋದು, ನಮ್ಮ ಅಕ್ಕ ಇದ್ದಾರಲ್ವಾ, ಅಂದರೆ ಅಮ್ಮು ಗೊತ್ತಲ್ವಾ ನಿಮಗೆ? ಅಮೂಲ್ಯ ಗೊತ್ತಲ್ವಾ? ನಮ್ಮ ಅಕ್ಕ, ಇವಾಗ ಅವಳು ನಮ್ಮ ಅಕ್ಕನ ಮಗಳಲ್ವ, ನಮ್ಮ ಅಕ್ಕಂಗೆ ಇನ್ನೊಬ್ಬ ಮಗ ಇದ್ದಾನೆ ಅಂತ ಹೇಳ್ತಾ ಇದ್ದೆ ನೋಡಿ ಯಾವಾಗಲೂ ನಿಮಗೆ. ಅವನು ಅಭಿಷೇಕ್ ಅಂತ, ಅಭಿ ಅಂತ ಕರಿತಾ ಇರ್ತೀವಿ ಯಾವಾಗಲೂ ನಾವು. ಅವನನ್ನ ಮದುವೆ ಆಗಿದ್ದಾಳೆ ಗೀತಾ. ಏನ್ರಿ ಹೇಳ್ತಾ ಇದ್ದೀರಾ? ಅಲ್ಲ, ಅಮ್ಮು ಅಣ್ಣನ ಗೀತಾ ಮದುವೆ ಆಗಿದ್ದಾಳಾ? ಸೀರಿಯಸ್ಲಿ? ಅಲ್ಲ, ಇದೇನು ಸಾಧ್ಯ? ಏನ್ರಿ ಹೇಳ್ತಾ ಇದ್ದೀರಾ? ಕರೆಕ್ಟಾಗಿ ಹೇಳ್ರಿ. ಅಯ್ಯೋ ಹೌದು ರಾಹುಲ್ ಅವರೇ, ನನಗೂ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಇದೇನು ಈ ಥರ ಆಗೈತಲ್ಲ ಅಂತ. ಬಟ್ ಏನು ಮಾಡೋದು, ಇದೇ ನಿಜ ಅಲ್ವಾ? ಅದೇನೋ ಗೊತ್ತಿಲ್ಲ. ಅಂದರೆ ಇವಾಗ ನಾನು ತುಂಬ ಚಿಕ್ಕವಳಲ್ವ ನಮ್ಮ ಅಕ್ಕರಿಗಿಂತ. ಅಂದರೆ ನಮ್ಮ ಅಕ್ಕನ ಮಗಂಗೆ ಏಜ್ಗಿಂತ ನನಗೆ 2 ವರ್ಷ ಇದ್ದರೆ ನಮ್ಮ ಅಕ್ಕನ ಮಗಂಗೆ 1 ವರ್ಷ, ಆ ಥರ ಹೇಳಿದ್ದೀನಲ್ವ ನಿಮಗೆ. ನಮ್ಮ ಗೊತ್ತಾಯ್ತು, ಗೊತ್ತು ಹೇಳು. ಅಂದರೆ ಇವಾಗ ನಿಮ್ಮ ಅಕ್ಕನ ಮಗ ಇನ್ನೂ ಓದ್ತಾ ಇರಬೇಕಲ್ವಾ? ಓದ್ತಾ ಇದ್ದಾನೆ. ಅವನು ಓದೋ ಕಾಲೇಜಲ್ಲೇ ಗೀತಾನು ಓದ್ತಾ ಇದ್ದಿದ್ದು. ಆವಾಗ ಇಬ್ಬರು ಹಿಂಗಾಗಿ ಮುಂಚೆಯಿಂದನೂ ಇವ್ರದ್ದು ಇತ್ತಂತೇನೋ ಲವ್ ಸ್ಟೋರಿ. ಆಮೇಲೆ ಏನೋ ನೀವೇ ನಿಮ್ಮನ್ನು ಸುಭಾಷ್ ಅಂದ್ಕೊಂಡು ಸುಭಾಷ್ ಅವ್ರನ್ನ ಮದುವೆ ಆಗಿದ್ದು. ಅದಾದಮೇಲೆ ಇಷ್ಟೆಲ್ಲ ನಡೆದ್ಮೇಲೆ ಅವ್ರ ಹತ್ರ ಡೈವರ್ಸ್ ತೊಗೊಂಡು ಇವಾಗ ಹೋಗಿ ನನ್ನ ಅಭಿನೇ ಮದುವೆ ಆಗಿದ್ದಾಳೆ, ಅಂದರೆ ನಮ್ಮ ಅಕ್ಕನ ಮಗನ. ಓಹೋ, ತುಂಬ ದೊಡ್ಡ ಸ್ಟೋರಿ ಹಂಗಾರೆ. ಒಂದು ಫಿಲಮ್ ಮಾಡ್ಬೋದು ಕಣ್ರಿ ನಿಮ್ಮ ಅಕ್ಕ ಆ ಗೀತಿನ ಸ್ಟೋರಿ ಹಿಡ್ಕೊಂಡು. ಅಲ್ಲ, ಅವಳಿಗೇನು ಅನ್ಸಲ್ವಾ ಅವಳಿಗೆ? ದೇವ್ರೆ, ಇವಾಗ ಈ ಮನೇಲೆಲ್ಲ ಏನಂತಿದ್ದಾರೆ? ಅಯ್ಯೋ ಅಪ್ಪ ಅಮ್ಮ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅಮ್ಮ ಅಂತೂ ಫುಲ್ ಕೋಪ ಮಾಡಿಕೊಂಡು ಅದೇ ಗೀತಾ ಅವ್ರ ಅಮ್ಮಂಗೆಲ್ಲ ಬೈದ್ಬಿಟ್ಟಿತ್ತು. ಇವಾಗ ಅಕ್ಕನ ಮನೆಗೆ ಹೋಗೈತೆ, ಅದೇನು ಎತ್ತ ಅಂತಾನೆ ತೀರ್ಮಾನ ಮಾಡೋಣ ಅಂತ. ಅದೇನು ಮಾಡ್ಕೊಂಬತ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು ಇನ್ನು.
ಸರಿ ಸರಿ ಆಯಿತು. ಏನೋ ಮಾಡ್ಕೋತಾರೆ ಬಿಡಿ, ನೀವೇನಷ್ಟು ತಲೆ ಕೆಡಿಸ್ಕೋಬೇಡಿ. ಮತ್ತು ಏನು ಟಿಫನ್ ಮಾಡಿದ್ರಿ? ನಾನು ಪಲಾವ್ ತಿಂದೆ. ಹೌದಾ? ಸರಿ ಆಯಿತು. ಸರಿ, ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೋಗ್ತೀನಿ. ಫೋನ್ ಮಾಡಿ ಸಾಯಂಕಾಲ, ಮರ್ತರೆ ಏನಿಲ್ಲ ಆಮೇಲೆ. ಮಾಡ್ತೀನಿ ರಾಹುಲ್ ಅವರೇ. ನೋಡ್ತೀನಿ ಅದೇನು ಮಾಡ್ತೀರಾ ಅಂತ. ಸರಿ ಆಯಿತು, ಹೋಗ್ಲಾ? ಏನು ಏನಾದರೂ ಕೊಟ್ಟರೆ ಹೋಗ್ಬೋದಪ್ಪ. ಏನು ಕೊಡಲಿ? ಮನೇಲಿ ಪಲಾವ್ ಮಾಡಿದ್ದೀನಿ, ಅದು ಕೊಡ್ಲಾ? ಹೋಗ್ರಿ, ಪಲಾವ್ ಯಾರಿಗೆ ಬೇಕು? ಏನಾದರೂ ನೋಡಿ. ಹೋಗಿ ರಾಹುಲ್ ಅವರೇ. ಸರಿ ಆಯಿತು, ಬಾಯ್. ಏನಾದರೂ ಕೊಡಿ ಅಂತ ಹೇಳಿದ್ದು ನಾನು, ನಿಮ್ಮ ಬಾಯ್ ಹೇಳಿ ಅಂತ ಅಲ್ಲ. ರಾಹುಲ್ ಅವರೇ ಪ್ಲೀಸ್ ಬೇಬಿ. ನೀವು ಹಂಗೆಲ್ಲ ಕರಿಬೇಡಿ, ನೀವು ಚೆನ್ನಾಗಿಲ್ಲ ಅದೆಲ್ಲ. ಯಾಕೆ? ಸುಮ್ಮನೆ ಚೆನ್ನಾಗಿಲ್ಲ. ಮತ್ತೇನು ಕರೀಲಿ? ಇನ್ನೇನು ಕರಿಬೇಡಿ ನೀವು, ಹೊಸ ಹೆಸರಲ್ಲೆಲ್ಲ ಕರಿತೀರಾ. ಸರಿ. ಏನಾದರೂ ಕೊಡಿ ಅಂದಿದ್ದು. ಅಯ್ಯೋ ಕೊಟ್ಟನಲ್ಲ. ಎಲ್ಲಿ? ನಂಗೆ ಕೇಳಿಸ್ಲಿಲ್ಲ. ಸುಮ್ಮನೆ ಹೋಗಿ, ನಂಗೆ ಗೊತ್ತು ನೀವು ಹಿಂಗೆ ಆಟ ಆಡ್ತೀರ. ನಾನು ಕೊಟ್ಟೆ. ಹೌದಾ? ಏನು ಕೊಟ್ರಿ? ಹೋಗಿ ರಾಹುಲ್ ಅವರೇ, ನೀವು ಅಮ್ಮ ಯಾಕೋ ಫೋನ್ ಮಾಡ್ತಿದ್ದಾಳೆ, ಇರಿ ಆಮೇಲೆ ಮಾಡ್ತೀನಿ. ಕೊಟ್ಬಿಟ್ಟು ಹೋಗ್ರಿ. ಬಾಯ್. ನೀವು ಹಿಂಗೆ ಆಟ ಆಡ್ತಾ ಇರಬೇಡಿ, ಹೋಗಿ, ಕೆಲಸ ಇದೆ ತಾನೇ ಆಫೀಸಲ್ಲಿ, ಹೋಗಿ ಫಸ್ಟು. ಅಮ್ಮ ಯಾಕೋ ಫೋನ್ ಮಾಡ್ತಿದ್ದಾಳೆ. ಬಾಯ್. ಇಷ್ಟೇ. ಹಲೋ ಅಮ್ಮು. ಹಲೋ ಚಿಕ್ಕಿ. ಅಮ್ಮು, ಯಾಕಮ್ಮ ಹೇಳ್ತಾ ಇದೆಯಾ? ಏನಾಯ್ತು? ಹಲೋ ಹಲೋ ಚಿಕ್ಕಿ. ಹಲೋ ಅಮ್ಮು, ಏನಾಯ್ತೆ? ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ? ಏನಾಯ್ತಮ್ಮು? ಅಪ್ಪ ಅಮ್ಮ ಎಲ್ಲಿ? ಅಲ್ಲೇ ಅವರಾ? ಅವ್ರಿಗೆ ಫೋನ್ ಕೊಡು. ಅಜ್ಜಿ ತಾತ ಹೋದ್ರು ಚಿಕ್ಕಿ. ಹೋದ್ರಾ? ಸರಿ ಆಯಿತು. ನೀನು ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ ಏನಾಯ್ತೆ? ಅಕ್ಕ ಏನು ಮಾಡ್ತಾವಳೆ? ಅಲ್ಲ ಏನಾಯ್ತಲ್ಲಿ? ಅಪ್ಪ ಅಮ್ಮ ಎಲ್ಲ, ಅವ್ವ ಅಪ್ಪ ಬಂದಿದ್ರಲ್ಲ, ಎಲ್ಲಿಯ ಗೀತಾ ಅವರೆಲ್ಲ ಅವರೆಲ್ಲ ಹೋದ್ರಾ? ಇಲ್ಲ ಚಿಕ್ಕಿ, ಯಾರೂ ಹೋಗಿಲ್ಲ. ಅಮ್ಮು ಅಳ್ಬೇಡ ಕಣೆ, ಹಿಂಗೆ ಏನಾಯ್ತು ಅಂತ ಹೇಳೆ. ಹಿಂಗತ್ರ ನಾನು ಏನಂತ ಅನ್ಕೊಳ್ಳಿ ಅಮ್ಮು. ಅಳ್ಬೇಡ ಅಮ್ಮು. ನೀನು ಒಳ್ಳೆ ಹುಡುಗಿ ಅಲ್ವಾ? ಹೇಳು ಏನಾಯ್ತು? ಏನಕ್ಕೆ ಇಷ್ಟ ಅಳ್ತಾ ಇದೆಯಮ್ಮು ನೀನು? ನಂಗೆ ಭಯ ಆಗ್ತೈತಮ್ಮು. ಚಿಕ್ಕಿ, ಮತ್ತೆ ಅಮ್ಮ ಹೊಡೀತು ನನಗೆ. ಎಲ್ಲರ ಮುಂದೆ ನನಗೆ ಎಷ್ಟು ಅವಮಾನ ಆದಂಗಾಯ್ತು ಗೊತ್ತಾ ಚಿಕ್ಕಿ? ಏನು ಹೇಳ್ತಾ ಇದೆಯಮ್ಮು? ಅಕ್ಕ ಯಾಕೆ ನಿಂಗೆ ಹೊಡೆದ್ಲು? ಅಲ್ಲ ಎಲ್ಲರ ಮುಂದೆ ಯಾಕೆ ಹೊಡೆದ್ಲಂತೆ? ಏನಾಯ್ತು ಅಂತದ್ದು? ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.